ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತು ನಾನು ರಕ್ಕಸಾಪುರದೊಳ್ ಟೀಮ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಜೊತೆಗೆ ಗೌರವ್ ಶೆಟ್ಟಿ ಅವರಿದ್ದಾರೆ. ಇವ್ರ ಟೀಮ್ ಮೊನ್ನೆ ತಾನೇ ನಮ್ಮ ಆಫೀಸಿಗೆ ಬಂದು ಆಫೀಸ್ನೇ ಧೂಳೆಪ್ಸೋಗಿದ್ದಾರೆ. ಪಾಪ ಗೌರವ್ ಶೆಟ್ಟಿ ಒಬ್ಬರು ಮಿಸ್ ಆಗಿದ್ರು. ಯಾಕೆ ಮಿಸ್ ಆದ್ರು, ಈ ಸಿನಿಮಾದಲ್ಲಿ ಅವ್ರು ಏನು ಪಾತ್ರವನ್ನು ವಹಿಸ್ಕೊಂಡಿದ್ದಾರೆ, ಈ ಸಿನಿಮಾವನ್ನು ಯಾಕೆ ಒಪ್ಕೊಂಡ್ರು, ಈ ಸಿನಿಮಾವನ್ನು ಯಾಕೆ ಆಡಿಯನ್ಸ್ ನೋಡಬೇಕು, ಎಲ್ಲ ಪ್ರಶ್ನೆಗಳಿಗೆ ಗೌರವ್ ಶೆಟ್ಟಿ ಅವರು ಉತ್ತರ ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಮೊನ್ನೆ ನಿಮ್ ಇಡೀ ತಂಡ ಬಂದಿತ್ತು, ನೀವೆಲ್ಲ ಹೋಗಿದ್ರಿ? ಮೇಡಮ್, ಶೂಟ್ ಇತ್ತು. ನನಗೆ ಆಕ್ಚುಲಿ 2 days ಬ್ಯಾಕ್ ಸಡನ್ ಆಗಿ ಪ್ಲಾನ್ ಮಾಡಿದ್ದು ಅದು. ಸೊ ಹಂಗಾಗಿ ನಮ್ದು ಶೂಟ್ ಬೇರೆ ಕಮಿಟ್ ಆಗ್ಬಿಟ್ಟಿದೆ. ಶೂಟ್ ಕ್ಯಾನ್ಸಲ್ ಮಾಡಿ ಬರೋಕ್ಕಾಗಿರಲಿಲ್ಲ. ಸೊ ದಯವಿಟ್ಟು ಸಾರಿ. ಇಡೀ ಚಿತ್ರತಂಡ ನಮ್ಮ ಆಫೀಸ್ ನ ಧೂಳೆಪ್ಸ್ಬಿಟ್ಟಿದೆ. ಗೊತ್ತಾಯ್ತು, ನೋಡಿದೆ ಆಕ್ಚುಲಿ. ಚೆನ್ನಾಗಿತ್ತಾ? ಹೇಳಿದ್ರು. ರಕ್ಕಸಾಪುರದೊಳು ಅಂದಿದ ತಕ್ಷಣ ನಿಮ್ಗೆ ಏನೆಲ್ಲ ನೆನಪಾಗುತ್ತೆ? ರಕ್ಕಸಾಪುರದೊಳು ಸಿಗಕ್ಕೆ ನನಗೆ ಮೊದಲನೇ ರೀಸನ್ ಬಂದು, ನಾನು ನೆನ್ಸ್ಕೋಬೇಕಾದ್ರೆ ರಕ್ಷಿತಾ ಮ್ಯಾಮ್ನ. ಅವರು ನಮ್ಮ ಶಾರ್ಟ್ ಫಿಲಮ್ಸ್ ಎಲ್ಲ ನೋಡಿ ರವಿ ಸರ್ ಹಿಂಗೆ ಕತೆ ಹೇಳಿದ್ರಂತೆ, ಗೌರವನ ಒಂದ್ಸಲಿ ಕರೆದ್ಬಿಟ್ಟು ಮಾತಾಡು ಅಂತ. ಅಷ್ಟೇ ಮುಹೂರ್ತ ಆಗ್ಬೇಕಾದ್ರೂ ಹೇಳಿದ್ರು ರಕ್ಷಿತಾ ಮ್ಯಾಮ್. ಅವರು ಹೇಳಿ ರವಿ ಸರು ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದು ನಮಗೆ. ಹೆಂಗ ಅನಿಸ್ತು ನಿಮಗೆ ಕಾಲ್ ಬಂದಾಗ? ನನಗೆ ಐಡಿಯಾನೇ ಇಲ್ಲ ಯಾವ ಸಿನಿಮಾ ಏನು ಕಾಲ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಹಿಂಗೆ ರಕ್ಷಿತಾ ಮ್ಯಾಮ್ ಹೇಳಿದ್ದಾರೆ ರಾಜ್ ಬಿ ಶೆಟ್ಟಿ ಸರ್ ಜೊತೆ ಸಿನಿಮಾ ಅಂತ. ಹೌದಾ, ನಿಜವಾಗ್ಲೂ ಇವೆಲ್ಲ ನಡೀತಿದ್ಯಾ ಅಂತ ನಾನು ಅವಾಗ ಒಪ್ಕೊಬೇಕಾದ್ರೆ. ಬಟ್ ಆಗ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ರಿಹರ್ಸಲ್ಗೆ ಅಂತ ರಾಜ್ ಸರ್ ಜೊತೆ ಒಂದ್ಸಲಿ ರಿಹರ್ಸಲ್ಗೆ ಅಂತ ರವಿ ಸರ್ ಕರ್ಕೊಂಡು ಹೋಗಿದ್ರು ಅವ್ರ ಮನೆಗೆ, ಅವ್ರ ಆಫೀಸ್ಗೆ. ಅಲ್ಲೋಗಿ ರಿಹರ್ಸಲ್ ಮಾಡಿ ಅವಾಗ ಅವ್ರ ಜೊತೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡು ರಿಹರ್ಸಲ್ ಎಲ್ಲ ಜೊತೆ ಮಾಡಿದ್ಮೇಲೆ ಒಂದು ಕಂಫರ್ಟ್ ಫೀಲ್ ಆಯ್ತು. ಹೌದು, ನಿಜವಾಗ್ಲೂ ಮಾಡ್ತಾ ಇದೀವಿ ನಾವು ಈ ಸಿನಿಮಾದಲ್ಲಿ ಅವ್ರ ಜೊತೆ ಅಂತ. ಕಾನ್ಫಿಡೆನ್ಸ್ ಇರಲಿಲ್ಲ. ಓಕೆ, ನೀವು ಅಮೃತಾಂಜನ್ ಅನ್ನೋ ಟೀಮ್ ಇಂದ ನಾವಿವತ್ತು ನಿಮ್ಮನ್ನ ಗುರುತಿಸ್ತೀವಿ ಅಂದ್ರೆ ಅಮೃತಾಂಜನ್. ಓಕೆ, ನಿಮ್ ಟೀಮ್ ಅಲ್ಲಿ ಯಾರ ಹೆಸರು ಗೊತ್ತಿಲ್ವಾ? ಅಮೃತಾಂಜನ್ ಟೀಮ್ ಅಂದ್ಬಿಟ್ರೆ ನೀವೆಲ್ಲ ಫೇಸ್ಗಳು ನಮ್ಮ ಮುಂದೆ ಕಣ್ಮುಂದೆ ಬಂದ್ಬಿಡೋದು. ಆದ್ರೆ ನೀವು ಕೂಡ ಒಬ್ರು. ಓಕೆನಾ? ಸೊ ಅಲ್ಲಿಂದ ಝೀರೋ, ಮೇ ಬಿ ಅಲ್ಲಿ ಶುರು ಮಾಡಿದ್ದು ನೀವು ಝೀರೋ ಇಂದ. ಹೌದು, 100% ಝೀರೋ. ಒಂದಷ್ಟು ಜನ ನಿಮ್ಮ ಅಮೃತಾಂಜನ್ ಟೀಮ್ ಅಲ್ಲಿ ಇದ್ದವರು ದೊಡ್ಡ ದೊಡ್ಡ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ಅದು ಎಷ್ಟು ಖುಷಿ ಇದೆ ನಿಮಗೆ? ಮೇಡಮ್, ಆಕ್ಚುಲಿ ಇದಕ್ಕೋಸ್ಕರನೇ ನಾವು ಅವಾಗ ಬಂದಿದ್ದು. ಹೌದು. ಬಟ್ ನಮ್ಗೆ ಅವಾಗ ಸಿಕ್ಕಿದ್ದು ಆ ಒಂದು ಶಾರ್ಟ್ ಫಿಲಮ್ ಅನ್ನೋ ಒಂದು ಫೇಮಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದ್ವಿ. ಬಟ್ ಅಲ್ಟಿಮೇಟ್ಲಿ ನಮಗೆ ಪ್ಲಾನ್ ಇದ್ದಿದ್ದು ಸಿನಿಮಾ ಮಾಡಬೇಕು ಅಂತಾನೆ. ಬಟ್ ನಮ್ಗೆ ಅವಾಗ ಸಿನಿಮಾ ಮಾಡೋಷ್ಟು ಬಜೆಟ್ ಅಥವಾ ಇನ್ನೊಂದು ಇಲ್ಲದೆ ಇದ್ದಿದ್ದ ಕಾರಣ ನಾವು ಶಾರ್ಟ್ ಫಿಲಮ್ ಮುಖಾಂತರ ಜನನ ರೀಚ್ ಆಗಬೇಕಾಗಿತ್ತು, ಎಂಟರ್ಟೈನ್ಮೆಂಟ್ ಕೊಡಬೇಕಾಗಿತ್ತು. ಶಾರ್ಟ್ ಫಿಲಮಲ್ಲಾಗಲಿ ಸಿನಿಮಾ ಆಗಲಿ ಎಂಟರ್ಟೈನ್ಮೆಂಟ್ ತಾನೇ ಮುಖ್ಯ. ಅದನ್ನು ಶಾರ್ಟ್ ಫಿಲಮಲ್ಲಿ ಕೊಡ್ತಾ ಬಂದ್ವಿ. ಇವಾಗ ಆ ಲೆವೆಲ್ಗೆ ಅಂದರೆ ಅಷ್ಟು ಸಿನಿಮಾಗಳೆಲ್ಲ ಸಿಗ್ತಾ ಇದೆ. ಹಂಗಾಗಿ ಖುಷಿ ಇದೆ. ಅಂದರೆ ಇಷ್ಟು ವರ್ಷ ಕಾಯ್ದಿದ್ದಕ್ಕೂ ವರ್ತ್ ಆಗಿದೆ. ಓಕೆ, ಮನೆಯವರಿಗೆಲ್ಲ ಹೆಂಗ ಅನಿಸ್ತು ಈ ತರ ಒಂದು ಸಿನಿಮಾ ಸಿಕ್ಕಿದೆ, ಈ ತರ ಕಾಲ್ ಬಂದಿದೆ ಅಂದಾಗ? ಯಾರಾದ್ರೂ ರೇಗ್ಸಿದ್ದುಂಟ, ಸುಮ್ಮನೆ ಯಾರೋ ಪ್ರಾಂಕ್ ಮಾಡ್ತಿದ್ದಾರೆ ಆ ಥರ ಎಲ್ಲ ಯಾರಾದ್ರೂ ಹೇಳಿದ್ರಾ? ಆಕ್ಚುಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿ ಅವ್ರ ಜೊತೆ ರಾಜ್ ಸರ್ ಜೊತೆ ಫೋಟೋ ತಕೊಂಡು ಕಳ್ಸೋವರೆಗೂ ನಂಬೇ ಇರ್ಲಿಲ್ಲ ಯಾರು. ನಾನು ಹೇಳಿರ್ಲಿಲ್ಲ. ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ತುಂಬಾ ಜನಕ್ಕೆ ಹೇಳ್ಕೊಂಡ್ಬಿಟ್ರೆ, ತುಂಬಾ ಹಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡ್ಬಿಟ್ರೆ ಅದು ಆಗಲ್ಲ. ಆಮೇಲೆ ಏನೋ ಒಂದು ಕಾರಣಾಂತರಗಳಿಂದ ಅಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಆ ಥರ. ಅದಕ್ಕೋಸ್ಕರ ಇವತ್ತು ನಾನು ಏನಂದ್ರೆ ಒಂದು ಕಲ್ತಿರೋದು, ಸಿನಿಮಾ ಆಗಿ ಮುಗಿಯೋವರೆಗೂ ಯಾರಿಗೂ ಹೇಳಕ್ ಹೋಗಲ್ಲ ಹಿಂಗ್ ಮಾಡ್ತಾ ಇದೀನಿ ಅಂತ. ಗೌರವ್ ಶೆಟ್ಟಿ ಅವರಿಂದ ಒಂದ್ ತಿಳ್ಕೊಬೇಕಾಗಿರೋದು, ಇನ್ ಲೈಫಲ್ಲಿ ಏನೇ ಮಾಡ್ಬೇಕು ಅಂದ್ರೂ ಮೊದಲೇ ಹೇಳಿರ್ಬಾರ್ದು. ಲೈಫಲ್ಲಿ ಸರಿ ಹೊಡ್ತಾ ಬಿದ್ದಿದೆ. ಓಕೆ, ಗೌರವ್ ಶೆಟ್ಟಿ ಅವರು ಈ ಅಮೃತಾಂಜನ್ ಟೀಮ್ ಅಲ್ಲಿ ವರ್ಕ್ ಮಾಡಿದ್ದಕ್ಕೂ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಕ್ಕೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ? ಅಂದರೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಟೀಮ್ ಅವರೆಲ್ಲ ಬಂದು KD ಸಿನಿಮಾಗೆ ವರ್ಕ್ ಮಾಡಿರೋ ಟೀಮೇ ಇದ್ದಿದ್ದು. ಸೊ ಅಲ್ಲಿರೋ ಒಂದು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಈ ಕ್ಯಾಮ್ರಾಮನ್ ಸರ್ ವಿಲಿಯಂ ಡೇವಿಡ್ ಸರೇ ಮಾಡಿರೋದು ಇದಕ್ಕೆ. ಸೊ ಹಂಗಾಗಿ ನನ್ಗೆ ಅಂದರೆ ಒಂದು ಏನಂದರೆ ದೊಡ್ಡ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ನಮಗೆ. ಅಂದರೆ KD ಸಿನಿಮಾ ಅಂದರೆ ನಿಮಗೆ ಗೊತ್ತು, ತುಂಬ ದೊಡ್ಡ ಸಿನಿಮಾ. ಅದೊಂದು ಫೀಲ್ ಇತ್ತು ನನಗೆ, ಆ ದೊಡ್ಡ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೊಂದು. ಸರ್ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದೊಂದು ಫೀಲ್ ಇತ್ತು, ಅದು ಖುಷಿ. ಆಮೇಲೆ ಇನ್ನೊಂದೇನಂದ್ರೆ, ನಮಗೆ ಅಂದ್ರೆ ರಕ್ಷಿತಾ ಮ್ಯಾಮ್ ಸಜೆಸ್ಟ್ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ನಮ್ಗೆ ಇಂಥ ಒಳ್ಳೆ ಕ್ಯಾರೆಕ್ಟರ್ ಕೊಡಬೇಕು ಅನ್ನೋ ಏನಿರಲಿಲ್ಲ. ಬಟ್ ರವಿ ಸರ್ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಶಾರ್ಟ್ ಫಿಲಮ್ಸ್ ಎಲ್ಲ ನೋಡಿ ಇವ್ರು ವರ್ತಿದ್ದಾರೆ, ಮಾಡ್ಬೋದು. ಅಂದ್ರೆ ರಾಜ್ ಸರ್ ಹೇಳ್ದಂಗೆ ಅರ್ಹತೆ ಪಡ್ಕೊಂಡಿದ್ದಾರೆ ಅವಕಾಶಕ್ಕೆ ಅಂತ. ಆ ಅರ್ಹತೆ ಪಡ್ಕೊಂಡಿರೋದಕ್ಕೆ ಈ ಕ್ಯಾರೆಕ್ಟರ್ ಕೊಟ್ಟು ಇಡೀ ಸಿನಿಮಾ ರಾಜ್ ಸರ್ ಜೊತೆನೆ ಟ್ರಾವೆಲ್ ಆಗ್ತೀನಿ. ಆಮೇಲೆ ಏನಂದ್ರೆ, ನನಗೆ ಓಕೆ ಎಲ್ಲೋ ಒಂದು ಕ್ಯಾರೆಕ್ಟರ್ ಕೊಟ್ಬಿಟ್ಟು ಸುಮ್ಮನೆ ಇದು ಮಾಡ್ಬೋದು, ಬಟ್ ಇದರಲ್ಲಿ ತುಂಬ ಮೇಜರ್ ಆಗಿ ರಾಜ್ ಸರ್ ಜೊತೆನೆ ಅವ್ರ ಜೊತೆನೇ ಟ್ರಾವೆಲ್ ಆಗೋವಂಥ ಕ್ಯಾರೆಕ್ಟ್ರು
ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತಾರೆ ಗೊತ್ತಾ, ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ಇಂಥವ್ರ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಒಂದು ನಂಬಿಕೆನ ಮೂಡಿಸಿರ್ತಾರೆ ಜನರಲ್ಲಿ, ಇವ್ರು ಮಾಡಿದ್ರೆ ಚೆನ್ನಾಗೇ ಮಾಡ್ತಾರೆ ಅನ್ನೋದು. ಅದ್ರಲ್ಲಿ ರಾಜ್ ಸರ್ ಒಬ್ರು. ಸೊ ಅವ್ರ ಜೊತೆ ನಾವು ಕೆಲಸ ಮಾಡಿದಾಗ ಇವ್ರೇನೋ ಚೆನ್ನಾಗಿ ಮಾಡ್ತಾ ಇದಾರೆ, ಅದಕ್ಕೆ ಇವ್ರು ಕೆಲಸ ಕೊಟ್ಟಿದ್ದಾರೆ ಇವ್ರಿಗೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬೇರೆಯವ್ರು ಹಾಕೊಬೇಕಾದ್ರೂ ಬರುತ್ತೆ. ರಾಜ್ಬಿ ಶೆಟ್ಟಿ ಸರ್ ಜೊತೆ ವರ್ಕ್ ಮಾಡಿದ್ದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಅಂದ್ರೆ ಅದನ್ನ ಹೆಂಗೆ ಅಂದ್ರೆ ಈಗ ಸಿನಿಮಾ ಅಂತ ಅಂದಾಗ ಇವರು ಮೇನ್ ಪಿಲ್ಲರೇ ನಮ್ಮ ಇಂಡಸ್ಟ್ರಿಗೆ. ತುಂಬ ಒಳ್ಳೆ ಇಟ್ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ರೈಟ್ರು, ಒಳ್ಳೆ ತುಂಬ ಮಾತುಗಾರರು, ಆಮೇಲೆ ತುಂಬ ವಿಷನ್ ಇರೋ ಅಂತ ನಿರ್ದೇಶಕರು ಹೌದು, ನಟರು ಹೌದು. ಸೊ ಅಂಥವ್ರ ಜೊತೆ ನಾವು ಕೆಲಸ ಮಾಡಬೇಕು ಅಂದರೆ ನಮ್ಮ ಭಾಗ್ಯ ಅದು. ಈ ಸಿನಿಮಾಯಿಂದ ಜನರು ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಒಳ್ಳೆ ಥ್ರಿಲ್ಲಿಂಗ್ ಎಲಿಮೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಸೀಟ್ ಎಡ್ಜಲ್ಲಿ ಕೂರಿಸೋ ಅಂತ ಸಿನಿಮಾ ಇದು. ಅಂದರೆ ಏನಾಗುತ್ತೆ ಇದೇನಾಗುತ್ತೆ ಮಧ್ಯ ನಮ್ಮ ಸಿದ್ದಣ್ಣ ಇದ್ದಾರಲ್ಲ, ನಂದು ಸಿದ್ದಣ್ಣಂದು ಇವರೆಲ್ಲ ಒಂದು ಸ್ವಲ್ಪ ಕಾಮಿಡಿ ಅಲ್ಲಲ್ಲೇ ಮಧ್ಯದಲ್ಲಿ ಇನ್ಕ್ಲೂಡ್ ಆಗಿದೆ. ಅದಕ್ಕೆ ಮೀರಿ ರಾಜ್ ಸರ್ದು ಆಮೇಲೆ ತುಂಬ ಕ್ಯಾರೆಕ್ಟರ್ಗಳು ಬರ್ತಾ ಇರ್ತಾರೆ. ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಎಲಿಮೆಂಟ್ಸ್ ತುಂಬ ಇದೆ. ಅಂದರೆ ಕನ್ನಡದಲ್ಲಿ ಈ ಥರ ಸಸ್ಪೆನ್ಸ್ ಇರೋವಂಥ ಸಿನಿಮಾಗಳು ಬಂದು ತುಂಬ ದಿನ ಆಗಿದೆ. ಆಮೇಲೆ ಇದು ಕೊಳ್ಳೇಗಾಲ ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಸಿನಿಮಾ. ಅದೊಂದು ತುಂಬ ಚಾಲೆಂಜಿಂಗ್ ನಮಗೆ. ಅಂದರೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಏನೋ ನಾರ್ಮಲ್ ಆಗಿ ಇದು ಮಾಡಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಕೊಳ್ಳೇಗಾಲ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ. ಅದೇ ನಮ್ಮ ಸುಖೇಶ್ ಅಣ್ಣ ಅವ್ರು ಹೆಲ್ಪ್ ಮಾಡಿದ್ರು ಡಬ್ಬಿಂಗ್ ಮಾಡೋಕ್ಕೆ. ಕೊಳ್ಳೇಗಾಲ ಲ್ಯಾಂಗ್ವೇಜು ಕ್ಲೀನಾಗಿ ಹೇಳಿ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಇವರು ಕಲ್ತ್ ಮಾಡಿದ್ದಾರೆ ಅನ್ಸಲ್ಲ. ಆ್ಯಕ್ಚುಲಿ ಕೊಳ್ಳೇಗಾಲ ಲ್ಯಾಂಗ್ವೇಜ್ ನ್ಯಾಚುರಲ್ ಆಗಿ ಬಂದಿದೆ ಅದಕ್ಕೆ. ಯಾಕೆಂದ್ರೆ ನಾವು ಈಗ ಮಂಡ್ಯ ಸೈಡ್ ಅವ್ರು, ನಮ್ಮ ಸ್ಲ್ಯಾಂಗೇ ಬೇರೆ ತರ ಇರುತ್ತೆ. ಸೊ ಕೊಳ್ಳೇಗಾಲ ಸ್ಲ್ಯಾಂಗೆ ಉಡಿ ಬಾರಡ ಈ ತರ. ಅಂದ್ರೆ ಇವರು ನಮ್ಮ ಜೋಗಿ ಪಿಕ್ಚರ್ ಅಲ್ಲಿ ಶಿವಣ್ಣ ಯೂಸ್ ಮಾಡಿ ಆ ತರ ಲ್ಯಾಂಗ್ವೇಜ್, ಈ ತರ ಒಂದು ಟ್ರೈ ಮಾಡಿರೋದು ಖುಷಿ ಇದೆ. ನೆಕ್ಸ್ಟ್ ಪ್ರಾಜೆಕ್ಟ್ ತಮ್ದು ಯಾವುದು ಹೇಳಲ್ಲ? ಹೇಳ್ತೀನಿ, ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಆಗೋಗ್ಬಿಟ್ಟಿದೆ. ಏನೇ ಮಾಡಿದ್ರು ಕಟ್ಟು ಮಾಡಕ್ಕಾಗಲ್ಲ. ಈಗ ಅಮೃತಾಂಜನ್ ರಿಲೀಸ್ಗಿದೆ 30ನೇ ತಾರೀಕು. ಅದಾದ್ಮೇಲೆ 6ನೇ ತಾರೀಕು ರಕ್ಕಸಪುರದೊಳಿದೆ. 6ನೇ ತಾರೀಕು ಇನ್ನೊಂದು ಸಿನಿಮಾ ಸುಖಿಭಾವ್ ಅಂತಿದೆ, ನಾನು ಆಕ್ಟ್ ಮಾಡಿರ್ತೇನೆ. ಮತ್ತೆ ಫೆಬ್ರವರಿ 13th ಸೂಪರ್ ಹಿಟ್ ಸಿನಿಮಾ ರಿಲೀಸ್ಗಿದೆ, ನಾನು ಮತ್ತೆ ಗಿಲ್ಲಿ ಅವರು ಲೀಡ್ ಆಗಿ ಮಾಡಿರೋ ಸಿನಿಮಾ. ಇವಾಗ ಪ್ರೆಸೆಂಟ್ಲಿ ಇದು ಬೀರ್ಬಲ್ 2 ಶೂಟ್ ನಡೀತಾ ಇದೆ. ಮುದ್ದುಗುಮ್ಮ ಅಂತ ಒಂದು ಸಿನಿಮಾ ಶೂಟ್ ನಡೀತಾ ಇದೆ. ಅಜಯ್ ರಾವ್ ಅವ್ರ ಜೊತೆ ಫ್ಯಾಮಿಲಿ ಮ್ಯಾನ್, ಅದು ಶೂಟಿಂಗ್ ಆಗೋಗ್ಬಿಟ್ಟಿದೆ ಸದ್ಯಕ್ಕೆ. ಹಂಗೆ ಹೇಳ್ಬೇಡಿ, ಅಷ್ಟೇ ಸಿನಿಮಾ. ಇನ್ನೊಂದಷ್ಟು ಸಿನಿಮಾಗಳು ನಿಮ್ ಕೈ ಸೇರ್ಲಿ. ಈ ಸಿನಿಮಾವನ್ನ ಯಾಕೆ ಆಡಿಯನ್ಸ್ ಬಂದು ನೋಡ್ಬೇಕು? ಅಂದರೆ ಈ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅಂತಾರಲ್ಲ, ನಾವು ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಂದರೆ ಸೀಟ್ ಎಡ್ಜಲ್ಲಿ ಕೂರಿಸೋವಂಥ ಸಿನಿಮಾಗಳು ಸೂಪರ್ ಆಗಿತ್ತು. ಅಂದರೆ ಏನು ಗೊತ್ತೇ ಆಗಲ್ವಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಅಂತ. ಆ ಥರ ಸಿನಿಮಾಗಳು ಕನ್ನಡದಲ್ಲಿ ಕಡಿಮೆ. ಅದರಲ್ಲಿ ಇದು ಒಂದು ರಕ್ಕಸಪುರದೊಳ ಸಿನಿಮಾ. ಅಂದರೆ ಏನಾಗುತ್ತೆ ಕ್ಯೂರಿಯಾಸಿಟಿ. ಒಂದು 2 hours ಸಿನಿಮಾದಲ್ಲಿ ಅದೊಂದು ಟೆನ್ಷನ್ ತಲೆಗಳ ಬಿಟ್ಕೊಂಡು ನೋಡುವಂಥ ಸಿನಿಮಾ ಇದು. ಅಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಇದೆ ಎಲ್ಲ ಇದೆ ಮೇಡಮ್ ಈ ಸಿನಿಮಾದಲ್ಲಿ. ಕಾಮಿಡಿ ಇದೆ, ಥ್ರಿಲ್ಲಿಂಗ್, ಸಸ್ಪೆನ್ಸ್ ಥ್ರಿಲ್ಲರ್ ಜಾಸ್ತಿ. ಒಂದು ಇನ್ವೆಸ್ಟಿಗೇಷನ್ ಪಾರ್ಟ್ ಹೋಗ್ತಾ ಇರುತ್ತಲ್ವಾ. ಸೊ ಇನ್ವೆಸ್ಟಿಗೇಷನ್ ಸಿನಿಮಾಗಳು ತುಂಬ ವರ್ಕ್ ಆಗಿದೆ ಬೇರೆ ಲ್ಯಾಂಗ್ವೇಜಲ್ಲಿ. ಇಲ್ಲಿ ನಮ್ಮ ರಕ್ಕಸಪುರದೊಳು ವರ್ಕ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಬಂದು ನೋಡ್ಲೇಬೇಕು. ನಿಮ್ ದೇವನಿಂದ ನಿಮಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಅಮೃತಾಂಜನ್ ಟೀಮ್ ಮೇ ಬಿ ಯೂಟ್ಯೂಬ್ ಈ ವಿಡಿಯೋ ನೀವು ಅಪ್ಲೋಡ್ ಮಾಡಿದಾಗ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಐ ಥಿಂಕ್ ಸೊ ಈ ಲೆವೆಲ್ಗೆ ವ್ಯೂಸ್ ಎತ್ಕೊಳ್ಳುತ್ತೆ, ಈ ಲೆವೆಲ್ಗೆ ಅದನ್ನ ಕಟ್ ಮಾಡಿ ಎಲ್ಲ ಸ್ಟೇಟಸ್ ಅಲ್ಲೂ ಓಡುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಮಾಡಿಲ್ಲ. ಬಟ್ ಅದು ನೆಕ್ಸ್ಟ್ ಲೆವೆಲ್, ನೀವು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ, ಆ ಲೆವೆಲ್ಗೆ ಹೋಯ್ತು. ಆ ಎಲ್ಲ ಅಭಿಮಾನಿಗಳು ಇವತ್ತು ನಿಮ್ಮನ್ನ ಎಲ್ಲಿ ತಂದು ಕೂರಿಸಿದ್ದಾರೆ, ಅವರಿಗೆಲ್ಲ ಏನ್ ಹೇಳ್ತೀರಾ? ಅಂದ್ರೆ ಅವತ್ತು ನಾವು ಈ ಕ್ಯಾಶುಯಲ್ ಆಗಿ ಅಪ್ಲೋಡ್ ಮಾಡ್ಬೇಕಾದ್ರೆ ಹಿಂಗೆ ನಾರ್ಮಲ್ ಆಗಿ ಅಕ್ಕ ಪಕ್ಕ ಕುತ್ಕೊಂಡು ಮಾಮೂಲಿ ಏನೋ ಅಪ್ಲೋಡ್ ಆಗ್ತಾ ಇದೆ 5 ಗಂಟೆಗೆ ಅಂತಾನೆ ಅಪ್ಲೋಡ್ ಆಗಿದ್ದು. ಅಪ್ಲೋಡ್ ಆಯಿತು, ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಮ್ಮ ಪಾಡಿಗೆ ನಾವು ಮನೆಗೆ. ಬಟ್ ಅದು ನೈಟು ಮಿಡ್ ನೈಟು 1 million ಹೋಗ್ಬಿಟ್ಟೈತೆ. ಯಾರ ಸ್ಟೇಟಸ್ ನೋಡಿದ್ರು ಅದೇ ಬರ್ತಾ ಇದೆ. ಆಮೇಲೆ ಯಾರು ನೋಡಿದ್ರು ಕಳಿಸ್ತಾ ಇದ್ದಾರೆ, ಹಿಂಗೆ ನೋಡಿ ಇಷ್ಟಿಷ್ಟು ಜನ ವಾಟ್ಸಪ್ ಸ್ಟೇಟಸ್ ಹಾಕೊಂಡಿದ್ದಾರೆ, ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದಾರೆ. ಮಾರನೇ ದಿನ ನಮ್ಮ ಮೋಹಿತ್ ಸರ್ ಫೋನು ಹಿಂಗೆ ಇಂಟರ್ವ್ಯೂ ಕರೀತಾ ಇದ್ದಾರೆ, ಬನ್ನಿ ಹೋಗೋಣ ಅಂತ. ಅಯ್ಯೋ, ನಮಗೆ ಅವಾಗೆಲ್ಲ ಹೊಸದಲ್ವಾ ಮೇಡಮ್. ಅಂದರೆ ಇಂಟರ್ವ್ಯೂಲ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಕೆಳಗಡೆ ಗೌರವ್ ನಟ ಅಂತ ಹಾಕೋದ್ರೇನೆ ಅಯ್ಯೋ ನಮ್ಮ ನಟ ಅಂತ ಹಾಕ್ಬಿಟ್ರು ಅನ್ನೋದೊಂದು ಖುಷಿ. ಈ ಥರ ಒಂದು ಖುಷಿ. ಅಂದರೆ ಜನಗಳು ಅದನ್ನು ನೋಡಿ ಖುಷಿಪಟ್ಟು ಸಪೋರ್ಟ್ ಮಾಡಿದಕ್ಕೇ ಈ ಥರದ್ದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ಸೊ ಇವತ್ತಿಗೂ ಅದೇ ಥರ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವತ್ತೇನು ಶಾರ್ಟ್ ಫಿಲಮಲ್ಲಿ ಹಿಟ್ಟಾಯಿತು ಸಿನಿಮಾ, ಶಾರ್ಟ್ ಫಿಲಮ್ ಹಿಟ್ಟಾಯಿತು, ಇಲ್ಲಿವರೆಗೂ ಅದೇ ಕ್ಯಾರಿ ಆಗ್ತಿದೆ. ಇನ್ನು ಮುಂದೆ ಈ ಅಮೃತನೇ ಸಿನಿಮಾ ಕ್ಯಾರಿ ಆಗುತ್ತೆ, ಆ ಥರ ಹೆಸರು ಇಟ್ಕೊಂಡು.
ಆ ಥರ ಒಂದು ಸಿನಿಮಾ ಇದೆ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಅಂಬಲಾಗಿ ಮಾತಾಡಿದ್ರಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಕ್ಚುಲಿ ತುಂಬ ಜನ ಶಾರ್ಟ್ ಮೂವೀಸಲ್ಲಿ ಪೋಕಿ ಥರ ಮಾಡಿರ್ತಾರೆ, ಪೋಕಿ ಮ್ಯಾನ್ಗಳಾಗಿ. ಬಟ್ ಡೈರೆಕ್ಟಾಗಿ ಸಿಕ್ಕಿದಾಗ ಅವ್ರು ಸಕ್ಕ ಸೀರಿಯಸ್. ಈ ಥರ ನಂಗೆ ಅನುಭವ ಜಾಸ್ತಿ ಆಗಿದೆ. ನಾನು ನಿಮ್ಮನ್ನ ಶಾರ್ಟ್ ಮೂವಿ ಹೆಂಗೆ ನೋಡಿದ್ದು ನನಗೆ ಈಗಲೂ ಹಾಗೆ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಹಂಬಲ್ ಪರ್ಸನ್. ಈಗ ಒಂದಷ್ಟು ಸಿನಿಮಾಗಳು ನಿಮ್ಮ ಕೈಯಲ್ಲಿದೆ, ಇನ್ನೊಂದಷ್ಟು ಸಿನಿಮಾಗಳು ನಿಮ್ಮ ಹತ್ರ ಹುಡ್ಕೊಂಡು ಬರಲಿ ಅಂತ ಆಶಿಸ್ತೀನಿ. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಫೆಬ್ರವರಿ 6 ರಕ್ಕಸಪುರದಲ್ಲಿ ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡ್ದೇನೆ ನೋಡಿ. ಥಿಯೇಟರ್ಗೆ ಬಂದು ನೋಡಿ. ಹೇಳಿ, ಥಿಯೇಟರ್ಗೆ ಬಂದು ನೋಡಿ, ಪೈರಸಿ ಮಾಡಬೇಡಿ, ಎಂಜಾಯ್ ಮಾಡೇ ಮಾಡ್ತೀರಾ. 100% ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ.